ಸ್ನೇಹಿತರೆ ನಮಸ್ಕಾರ. ಕನ್ನಡ ಕಿರುತೆರೆಯ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗ ಬರೀ ಮನೋರಂಜನೆಯಾಗಿ ಉಳಿದಿಲ್ಲ. ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯು ಕೂಡ ಈ ಬಾರಿ ಬಿಗ್ ಬಾಸ್ನ ಕನಸನ್ನ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಕನಸುಗಳ ಮಧ್ಯೆ ನಿಂತಹ ಒಂದು ಬೃಹತ್ ಗೋಡೆ, ಅದೇ ಅಗ್ನಿ ಪರೀಕ್ಷೆ. ಹೌದು, ಅರಮನೆಯಂತಹ ಬಿಗ್ ಬಾಸ್ ಮನೆಯ ಸೆರೆಮನೆಯ ಒಳಗಡೆ ಹೋಗೋದಕ್ಕೆ ಅಷ್ಟು ಸುಲಭವಾದಂತಹ ಪ್ರವೇಶ ಸಿಗೋದಿಲ್ಲ. ಅಲ್ಲಿಗೆ ಹೋಗೋದು ಸುಲಭದ ಮಾತು ಕೂಡ ಅಲ್ಲ. ಸಾಮಾನ್ಯ ಜನರ ಪ್ರತಿಭೆ, ತಾಳ್ಮೆ, ಸವಾಲು ಎದುರಿಸುವಂತ ತಾಕತ್ತು, ಹಿಂಡಿ ಹಿಪ್ಪೆ ಮಾಡುವಂತ ಕಠಿಣ ಪರೀಕ್ಷೆ ಇದೀಗ ಆರಂಭ ಆಗಿದೆ. ಮೊದಲ ಸಂಚಿಕೆಯಲ್ಲಿ ಎಂತಹ ರೋಮಾಂಚನಕಾರಿ ಘಟನೆಗಳು ನಡೆದವು. ಪ್ರೀತಿ, ತ್ಯಾಗ, ರಿಸ್ಕ್ ಮತ್ತು ವಾದ ವಿವಾದಗಳ ನಡುವೆ ಯಾರಿಗೆ ಸಿಕ್ತು ಗ್ರೀನ್ ಸಿಗ್ನಲ್, ಯಾರಿಗೆ ಬಿತ್ತು ರೆಡ್ ಕಾರ್ಡ್ ಅನ್ನುವಂತಹ ಸಂಪೂರ್ಣ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಮೊದಲ ದಿನದ ಅಗ್ನಿ ಪರೀಕ್ಷೆಯನ್ನ ನೋಡಿ ಕೆಲವರು ಏನ್ ಅನ್ಕೊಂಡ್ರು, ಯಾಕೆ ಈ ಶಿಕ್ಷೆ ಬೇಕಿತ್ತು ಅಂತೇಳಿ. ಇನ್ನೂ ಕೆಲವರು ಪ್ರೋಮೋವನ್ನೇ ನೋಡ್ಬಿಟ್ಟು ಸಂಚಿಕೆ ಬಗ್ಗೆ ಡಿಸೈಡ್ ಮಾಡಿಬಿಟ್ರು. ಇಷ್ಟೆಲ್ಲ ಹಿಂಸೆಯನ್ನ ಕೊಟ್ಟು ಒಂದು ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಮಾಡುವಂಥದ್ದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನ ಪ್ರೋಮೋ ನೋಡಿ ಕೆಲವರು ಕೇಳಿದ್ರು. ಆದರೆ ಪ್ರೋಮೋ ನೋಡಿ ನಂತರ ಸಂಚಿಕೆಯನ್ನು ನೋಡಿದವರು ಸೈಲೆಂಟ್ ಆದರು. ಇನ್ನು ಕೆಲವರು ಆದರೂ ಇದೆಲ್ಲ ಬೇಡವಾಗಿತ್ತಪ್ಪ, ಇದ್ಯಾಕೋ ಸ್ವಲ್ಪ ಓವರ್ ಆಯ್ತಪ್ಪ ಅಂತಾನು ಕೂಡ ಅಗ್ನಿ ಪರೀಕ್ಷೆಯ ಬಗ್ಗೆ ಚಿಕ್ಕದಾಗಿ ಕಮೆಂಟನ್ನು ಮಾಡಿದ್ದಾರೆ. ಹಾಗಾದರೆ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಮೊದಲ ದಿನದ ಅಗ್ನಿ ಪರೀಕ್ಷೆ ಹೇಗಿತ್ತು, ಇದರಲ್ಲಿ ಯಾರು ಒಳಗೆ ಹೋದ್ರು, ಯಾರು ಹೊರಗಡೆ ಬರ್ತಾರೆ, ಮತ್ತು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಕೂಡ ಇದೆ. ಇದು ಅಂತಿಮನೂ ಕೂಡ ಅಲ್ಲ. ಅಂದರೆ ಇಲ್ಲಿ ಸೆಲೆಕ್ಟ್ ಆದ್ರಲ್ಲ, ಗ್ರೀನ್ ಕಾರ್ಡನ್ನು ಪಡೆದ್ರಲ್ಲ, ಅವ್ರು ಯಾರು ಕೂಡ ನೇರವಾಗಿ ಬಿಗ್ ಬಾಸ್ ಮನೆಗೆ ಕೂಡ ಹೋಗೋದಿಲ್ಲ. ಅಲ್ಲೊಂದು ಟ್ವಿಸ್ಟ್ ಇದೆ. ಏನದು ಟ್ವಿಸ್ಟು ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಅಗ್ನಿ ಪರೀಕ್ಷೆಯ ಪ್ರೋಮೋಗಳು ಹೊರಬಂದ ತಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ಸಾಮಾನ್ಯ ಜನರಿಗೆ ಯಾಕೆ ಈ ಪರಿ ಟಾರ್ಚರ್, ಸೆಲೆಬ್ರಿಟಿಗಳಿಗೆ ಹೀಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೆಟ್ಟಿಗರು ಕಿಡಿಕಾರಿದ್ರು. ಉದಾಹರಣೆಗೆ ರ್ಯಾಪರ್ ತಲೆಗೆ ಒಂದು ರೀತಿಯಲ್ಲಿ ಆ ಟ್ರಿಮ್ಮರ್ ಅನ್ನು ಕೊಟ್ಬಿಟ್ಟು ತಲೆ ಬೋಳಿಸ್ಕೊ, ಅದು ಕೂಡ ಅರ್ಧ ತಲೆಯನ್ನು ಬೋಳಿಸ್ಕೊ ಅಂತೇಳಿ ಸವಾಲು ನೀಡಿದಾಗ ಜನ ಆಕ್ರೋಶವನ್ನು ಹೊರಗಡೆ ಹಾಕಿದ್ರು. ಆದರೆ ಮೊದಲ ಎಪಿಸೋಡ್ ಪ್ರಸಾರ ಆಗ್ತಿದ್ದಂತೆ ಆ ಎಲ್ಲ ಟ್ರೋಲ್ಗಳಿಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಸಿಕ್ಕಿದೆ ಅಂತೇಳಿ ಭಾವಿಸ್ತೇನೆ. ಸತ್ಯ ಏನಂದ್ರೆ, ತಲೆ ಬೋಳಿಸ್ಕೊಳ್ಳೋದಕ್ಕೆ ನಾನು ಸಿದ್ಧ ಅಂತ ಹೇಳಿ ಮೊದಲು ಹೇಳಿದ್ದೆ ಆ ರ್ಯಾಪರ್. ಆತ ಹೇಳಿದಂಥ ಮಾತಿಗೆ ಬದ್ಧನಾಗಿದ್ದಾನ ಅನ್ನುವಂಥದ್ದು ಮತ್ತು ಪ್ರೆಷರ್ನಲ್ಲಿ ತನ್ನ ಮಾತನ್ನು ಉಳಿಸಿಕೊಳ್ತಾನ ಅನ್ನುವಂಥದ್ದು ಕೂಡ ಜಡ್ಜ್ಗಳಿಗೆ ಬೇಕಾಗಿತ್ತು. ಯಾಕೆಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೂ ಕೂಡ ತಲೆ ಬೋಳಿಸಿಕೊಳ್ಳುವಂಥ ಟಾಸ್ಕನ್ನು ಈ ಹಿಂದೆಯೂ ಕೂಡ ಕೊಡಲಾಗಿತ್ತು ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಯಾರಿಗೂ ಕೂಡ ಒತ್ತಾಯ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಹೊರಗಿನ ಪ್ರಪಂಚದ ಸಂಪರ್ಕ ಇರೋದಿಲ್ಲ. ಅತ್ಯಂತಹ ಒತ್ತಡದ ವಾತಾವರಣದಲ್ಲಿ ನಿಮ್ಮ ತಾಳ್ಮೆ ಎಷ್ಟು, ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಎಷ್ಟು, ಜೊತೆಗೆ ನೀವು ಕೊಟ್ಟಂತಹ ಮಾತಿಗೆ ಎಷ್ಟು ಬದ್ಧರಾಗಿರ್ತೀರಾ, ಕಮಿಟ್ಮೆಂಟ್ ಇದೆಯಾ, ಜೊತೆಗೆ ಬಿಗ್ ಬಾಸ್ ಮನೆಯ ಒಳಗಡೆ ಇಂಥದ್ದೇ ಪರೀಕ್ಷೆಗಳು ಬಂದಂತಹ ಸಂದರ್ಭದಲ್ಲಿ ನೀವು ಹೇಗೆ ರಿಯಾಕ್ಟ್ ಅನ್ನ ಮಾಡ್ತೀರಾ ಅನ್ನೋದು ಇಲ್ಲಿ ಹೊರಗೆ ಹಚ್ಚೋದೇ ಈ ಅಗ್ನಿ ಪರೀಕ್ಷೆಯ ನೈಜ ಉದ್ದೇಶ ಅನ್ನೋದು ಈ ಮೂಲಕ ಸ್ಪಷ್ಟವಾಯಿತು. ಈಗ ಒಟ್ಟು 60 ಜನ ಆಕಾಂಕ್ಷಿಗಳು ಅಗ್ನಿ ಪರೀಕ್ಷೆಯಲ್ಲಿ ಇರ್ತಾರೆ. ಎಲ್ಲ ಕಡೆಯಿಂದನೂ ಕೂಡ ಬರುವಂತಹ 60 ಜನರಲ್ಲಿ ಈ ಅಖಾಡದಲ್ಲಿ ಈಗ 8 ಜನ ಸ್ಪರ್ಧಿಗಳು ಮೊದಲ ಹಂತದಲ್ಲಿ ಬಂದಿದ್ರು. ಯಾವಾಗ ಭಾನುವಾರದ ಸಂಚಿಕೆಯಲ್ಲಿ 8 ಜನ ಬಂದಿದ್ರು. ಒಂದು ದೀಕ್ಷಾ ಆರ್ ಶೆಟ್ಟಿ, ಮಾಡ್ರನ್ ಕವಿ ಮಂಜಾ, ಇಶಾ ನವೀನು, ಯೋಗಿತಾ ಮತ್ತು ಯೋಗಶ್ರೀ ಅಕ್ಕ ತಂಗಿ ಜೋಡಿ ಟ್ವಿನ್ಸ್ಗಳು, ಶರಣ್ ಶೆಟ್ಟಿ, ರತ್ನಚಂದ್ರಪ್ಪ, ಕಬಾಬ್ ಮಂಜು, GK ಪೂರ್ಣಿಮಾ. ಈ 8 ಜನರು ಜೀವನದ ಶ್ರೇಷ್ಠ ಕನಸಿಗೆ ಅಗ್ನಿ ಪರೀಕ್ಷೆಯ ವೇದಿಕೆಗೆ ಕಠಿಣ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಒಬ್ಬೊಬ್ಬರದ್ದು ಕತೆ ಒಂದೊಂದು ರೀತಿ. ಇಲ್ಲಿ ಮಂಡ್ಯ ಜಿಲ್ಲೆಯ KSRT ಸಂಸ್ಥೆಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರುವಂತಹ GK ಪೂರ್ಣಿಮಾ ಅವರ ಸಾಹಸ ನಿಜಕ್ಕೂ ಕೂಡ ಕಣ್ಣು ಕೂರೈಸುವಂತಿದೆ. 30 ಸೆಕೆಂಡ್ನಲ್ಲಿ ಬೃಹತ್ ಟೈರ್ ಅನ್ನು ಹಿಡಿದುಕೊಳ್ಳುವಂಥ ಸವಾಲನ್ನು ಅವರು ಬೊಂಬಾಟಾಗಿ 45 ಸೆಕೆಂಡ್ಗಳ ಕಾಲ ಪೂರ್ಣಗೊಳಿಸಿದ್ರು. ನಂತರ ಜಡ್ಜ್ಗಳಾದಂಥ ಸಂಗೀತ ಶೃಂಗೇರಿ ಮತ್ತು ವಿನಯಗೌಡ ಅವರಿಗೆ ಹುಡುಕನ ಶೈಲಿಯಲ್ಲಿ ಕ್ಲಾಸ್ ತಗೊಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟರು. ಸೈ ಎನಿಸ್ಕೊಂಡು 4 ಜನ ಜಡ್ಜ್ಗಳಿಂದ ಗ್ರೀನ್ ಸಿಗ್ನಲ್ ಅನ್ನು ಪಡೆದು ಫಸ್ಟ್ ಸ್ಟಾರ್ ಕಂಟೆಸ್ಟೆಂಟ್ ಅನ್ನುವಂತಹ ಒಂದು ಬಿರುದನ್ನು ಪಡೆದು ಹೊರಹೊಮ್ಮಿದ್ರು. ಅಲ್ಲಿಗೆ 1 ಸ್ಟಾರ್ ಕಂಟೆಸ್ಟೆಂಟ್ ಈ ಒಂದು ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಆಯ್ಕೆ ಆದಂತೆ ಆಯಿತು. ಇನ್ನು ಹೋಲ್ಡ್ನಲ್ಲಿರೋರು, ಆಯ್ಕೆ ಆದವರು ಇವರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಮೊದಲ ಸುತ್ತಿನಲ್ಲಿ ಗೆದ್ದು 2ನೇ ಸುತ್ತಿಗೆ ಅರ್ಹತೆಯನ್ನು ಪಡೆದಂಥ 4 ಈ ಬಾರಿ ಇದ್ದಾರೆ. ಒಂದು ಮಾಡ್ರನ್ ಕವಿ ಮಂಜಾ, ಚರಣ್ ಶೆಟ್ಟಿ, ಹಾಗೆಯೇ ರತ್ನಚಂದ್ರಪ್ಪ, GK ಪೂರ್ಣಿಮಾ. ಹೋಲ್ಡ್ನಲ್ಲಿದ್ದು ರಿಸಲ್ಟ್ಗೆ ಕಾಯ್ತು ಇರೋರು ಯಾರು ನೋಡೋದಾದ್ರೆ, ದೀಕ್ಷಾ ಆರ್ ಶೆಟ್ಟಿ ಬಿಗ್ ಬಾಸ್ಗೆ ಬರೋದಕ್ಕೆ ಮ್ಯಾನೇಜರ್ಗೆ ಫೋನ್ ಮಾಡಿ ಕೆಲಸಕ್ಕೆ ರಿಸೈನ್ ಮಾಡ್ತೀನಿ ಅಂತೇಳಿ ಹೇಳಿದಂಥ ಹುಡುಗಿ. ಇನ್ನೊಂದು ಇಶಾ ನವೀನು, ಪ್ರೀತಿಯ ಅಪ್ಪ ಕೊಟ್ಟಂಥ ಪರ್ಸನ್ನ ಟಾಸ್ಕ್ಗಾಗಿ ಹಾಳು ಮಾಡೋದಕ್ಕೂ ಕೂಡ ಸಿದ್ಧವಾಗಿ ಬಿಗ್ ಬಾಸ್ ಮಧ್ಯ ಪ್ರವೇಶವನ್ನು ಮಾಡಿ, ಆ ರೀತಿ ಮಾಡೋದು ಬೇಡ, ನೀವು ಅದಕ್ಕೆ ಸಿದ್ಧರಿದ್ದೀರಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಿದ್ವಿ ಅಂತ ಹೇಳಿ ಟ್ವಿಸ್ಟ್ ಅನ್ನು ಕೊಟ್ಟರು. ಹಾಗೇನೆ ರಿಜೆಕ್ಟ್ ಆದವರು ಕೂಡ ಇದ್ದಾರೆ.
ರಿಜೆಕ್ಟ್ ಆದವ್ರು ಯಾರು? ಕಬಾಬ್ ಮಂಜು ಮತ್ತು ಅಕ್ಕ ತಂಗಿಯರು. ಹೌದು, ಅವಳಿ ಜವಳಿ ಅಕ್ಕ ತಂಗಿಯರಾದಂಥ ಯೋಗಿತಾ ಮತ್ತು ಯೋಗಶ್ರೀ ಅವರು ವೇದಿಕೆಗೆ ಬಂದಾಗ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನು ಕೊಟ್ಟರು. ಇಬ್ಬರಲ್ಲಿ ಒಬ್ಬರೇ ಇರಬೇಕು ಅಂತ ಹೇಳಿ ತಂಗಿ ಅಥವಾ ಅಕ್ಕ ಈ ರೀತಿ ತ್ಯಾಗವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಅಲ್ಲೂ ಮತ್ತೆ ಟ್ವಿಸ್ಟ್ ಅನ್ನು ಕೊಡ್ತಾರೆ. ಎಂಡ್ ಆಫ್ ದಿ ಡೇಗೆ ಇಬ್ಬರನ್ನು ಕೂಡ ಹೊರಗಡೆ ಹಾಕ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕುದಿಯುವ ಎಣ್ಣೆಗೆ ಕೈ ಹಾಕಿ ವೈರಲ್ ಆಗಿದ್ದಂಥ ಕಬಾಬ್ ಮಂಜು ಕಳೆದು ಹೋದಂಥ ತನ್ನ ತಾಯಿ ಮತ್ತು ತಮ್ಮನನ್ನು ಹುಡ್ಕೋದಕ್ಕೆ ಬಿಗ್ ಬಾಸ್ಗೆ ಬಂದೆ ಅನ್ನುವಂಥ ಏಕೈಕ ಉತ್ತರವನ್ನು ಕೊಟ್ಟರು. ಇದ್ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಸೊ ದಟ್ ಅವರನ್ನು ವಾಪಸ್ ಕಳಿಸಲಾಯಿತು. ಇದನ್ನು ಹೊರತುಪಡಿಸಿದ್ರೆ ಇತರ ಭಾಷೆಗಳಲ್ಲಿ ರಿಯಾಲಿಟಿ ಶೋಗಳನ್ನು ಗಮನಿಸಿದ್ರೆ ಅಥವಾ ಹೋಲಿಸಿದ್ರೆ ಬಿಗ್ ಬಾಸ್ ಕನ್ನಡದ ಅಗ್ನಿ ಪರೀಕ್ಷೆ ಸಂಪೂರ್ಣ ನೈಜತೆಯಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಬಹುಶಃ ನೀವು ತಮಿಳ್ನಲ್ಲೋ ಅಥವಾ ತೆಲುಗಲ್ಲೋ ಇದೇ ರೀತಿಯಾದಂಥ ಅಗ್ನಿ ಪರೀಕ್ಷೆಯನ್ನು ನೋಡಿರೋದಕ್ಕೆ ಚಾನ್ಸಸ್ ಇದೆ. ಇಲ್ಲಿ ಕೇವಲ ಶೋ ಆಫ್ ಅಥವಾ ಡ್ರಾಮಾಗೆ ಬೆಲೆ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. 72 ವರ್ಷದ ಶಿಕ್ಷಕರಿಂದ ಹಿಡಿದು 20 ವರ್ಷದ ಯುವಕರವರೆಗೆ, ಸಾಮಾನ್ಯ KSRTC ಮೆಕ್ಯಾನಿಕ್ ಮಹಿಳೆಯಿಂದ ಹಿಡಿದು ಸಾಮಾನ್ಯ ನಿರುದ್ಯೋಗಿಯವರೆಗೆ ಇದು ನಿಜವೇ ಕಾಮನ್ ಮ್ಯಾನ್ ಪ್ರಪಂಚನ ಇದು. ಮತ್ತು ವಯಸ್ಸು, ವೃತ್ತಿ ಅಥವಾ ಈ ಹಿನ್ನೆಲೆಗಿಂತ ಇಲ್ಲಿ ಮುಖ್ಯವಾದದ್ದು ಧೈರ್ಯ, ಸಮಯ ಪ್ರಜ್ಞೆ, ಆಟಿಟ್ಯೂಡ್ ಮತ್ತು ಪ್ರೆಷರ್ ಹ್ಯಾಂಡಲ್ ಮಾಡುವಂಥ ಕೌಶಲ್ಯ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದು ಅಸಲಿ ಆಟ ಅಲ್ಲ. ಹೌದು, ಅಂತಿಮವಾಗಿ ಒಂದಂತೂ ಸತ್ಯ, ಈ ಅಗ್ನಿ ಪರೀಕ್ಷೆ ಕೇವಲ ಮೊದಲ ಹಂತವಷ್ಟೇ. ಅಂತಿಮವಾದಂಥ ನಿರ್ಧಾರ ಮತ್ತು ಅಸಲಿ ಆಯ್ಕೆಯ ಕೀಲಿಕೆ ಇರೋದು ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ, ಅಂದರೆ ಪ್ರೇಕ್ಷಕರಾದಂಥ ನಮ್ಮ ಕೈಯಲ್ಲಿ. ಅಗ್ನಿ ಪರೀಕ್ಷೆಯ ಬೆಂಕಿಯಲ್ಲಿ ಬೆಂದಂಥ ಈ ಸಾಮಾನ್ಯ ಜನರು ಬಿಗ್ ಬಾಸ್ ಮನೆಯ ಅಸಲಿ ಆಟದಲ್ಲಿ ಹೇಗೆ ಸರ್ವೈವ್ ಆಗ್ತಾರೆ, ಯಾರಿಗೆ ಕಿರೀಟ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಅದೆಲ್ಲದೂ ಕೂಡ ಸಹಜವಾಗಿ ಈಗ ಎಲ್ಲರಲ್ಲೂ ಕೂಡ ಇರುವಂಥ ನಿರೀಕ್ಷೆ. ಅಂದರೆ ಏನಾಗುತ್ತೆ ಏನು ಅಂತ ಹೇಳಿ. ಬಟ್ ಒಂದು ತಿಳ್ಕೊಳ್ಬೇಕು, ಇದು ಅಂತಿಮವಾದಂಥ ಆಟ ಅಲ್ವೇ ಅಲ್ಲ. ಇಲ್ಲಿ ಯಾರು ಆಯ್ಕೆ ಆಗ್ತಾರೆ ನೋಡಿ, ಅವರಿಗೆ ಮತ್ತೆ ಪರೀಕ್ಷೆಗಳನ್ನು ಒಡ್ಡುವಂಥ ಸಂದರ್ಭ ಬರ್ತದೆ. ಈಗ ನೀವು ಗೊತ್ತಿದೆ, ನಾನು ಹೇಳಿದೆ ಅಲ್ವಾ, ಈಗ ಇಲ್ಲಿ ಸೆಲೆಕ್ಟ್ ಆದಂಥವ್ರು ನೇರವಾಗಿ ಬಿಗ್ ಬಾಸ್ ಮನೆಗಂತೂ ಹೋಗೋದಿಲ್ಲ. ಇಲ್ಲಿಂದ ಒಂದು ಸ್ಟಾರನ್ನು ಪಡ್ಕೊಳ್ತಾರೆ, ಇಲ್ಲಿಂದ ಮತ್ತೊಂದು ಸೆಕೆಂಡ್ ರೌಂಡ್ನ ಅವಕಾಶವನ್ನು ಪಡೆದುಕೊಳ್ತಾರೆ. ಆ ನಂತರ ನಿಜವಾದಂಥ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ. ಏನು, ಹೇಗಿರುತ್ತೆ ಅದು? ಅದೇ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಈಗ ಇಲ್ಲಿ ಗ್ರೀನ್ ಪಡೆದು ನಂತರ ನೆಕ್ಸ್ಟ್ ರೌಂಡ್ಗೆ ಹೋದ ಬಳಿಕ, ಅಂತಿಮ ರೌಂಡ್ಗೆ ಹೋದ ಬಳಿಕ ಜೂರಿಗಳು ಒಂದಿಷ್ಟು ಟೆಸ್ಟನ್ನು ಮಾಡಿ ಟಾಸ್ಕನ್ನು ಕೊಡ್ತಾರೆ. ಅವರು ಟೆಸ್ಟನ್ನು ಪಾಸ್ ಮಾಡಿ ಮುಖ್ಯ ಪರೀಕ್ಷೆಯ ಟಿಕೆಟನ್ನು ಪಡಿತಾರೆ. ಅಂದರೆ ಜೂರಿ ಆಯ್ಕೆ ಮಾಡುವಂತಹ ಆಕಾಂಕ್ಷಿಗಳು 2ನೇ ರೌಂಡ್ಗೆ ಕಾಲಿಡ್ತಾರೆ. ಆ 2ನೇ ಸುತ್ತಿನಲ್ಲಿ ಅಂತಿಮ ತೀರ್ಪುಗಾರರು ಜನರೇ. 2ನೇ ಸುತ್ತಿನಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋಗಬೇಕು, ಯಾರು ವಾಪಸ್ ಮನೆಗೆ ಹೋಗಬೇಕು ಅನ್ನೋದನ್ನು ವೋಟ್ ಮೂಲಕ ಆಯ್ಕೆ ಮಾಡುವಂಥ ಅವಕಾಶವನ್ನು ಜನರಿಗೆ ಬಿಡಲಾಗ್ತದೆ. ಈ ಕುರಿತು ಅಗ್ನಿ ಪರೀಕ್ಷೆ ವೇದಿಕೆಗೆ ಬರ್ತಾ ಇದ್ದಂತೆ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಪರೀಕ್ಷೆ ಇನ್ನೂ ಕೂಡ ಮುಗಿದಿಲ್ಲ. ಇಲ್ಲಿ ಆಯ್ಕೆ ಆದವರಿಗೆ ಸ್ಟಾರ್ ಕಂಟೆಸ್ಟೆಂಟ್ ಅನ್ನುವಂತಹ ಬಿರುದು ಕೊಡ್ತಾರೆ. ನಂತರ ಬರುವಂಥ ಮುಖ್ಯ ಪರೀಕ್ಷೆ ಜನರ ಕೈಯಲ್ಲಿ ಇರೋದ್ರಿಂದ ಜನರು ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಅಂತಿಮ ಆಗಿಲ್ಲ, ಅಂತಿಮವಾಗಿ ಗೊತ್ತಾಗೋದು ಇಲ್ಲ. ಬಟ್ ಈಗ ಬಂದಂತಹ 8 ಜನ ಸ್ಪರ್ಧಿಗಳಲ್ಲಿ ನಿಮ್ಮ ಪ್ರಕಾರ ಯಾರು ಸೂಕ್ತ ಇದ್ರು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಮೊದಲ ದಿನದ 8 ಜನ ಸ್ಪರ್ಧಿಗಳ ಅಗ್ನಿ ಪರೀಕ್ಷೆಗೆ ವೇದಿಕೆಗೆ ಬಂದಂಥ ಸ್ಪರ್ಧಿಗಳಲ್ಲಿ ಯಾರು ಸೂಟೇಬಲ್ ಇದ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ, ಎಂಡಿಗೆ ಹೋಗೋದಕ್ಕೆ ಯಾರು ಸೂಕ್ತ ಇದ್ರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೊದಲ ದಿನದ ಅಗ್ನಿ ಪರೀಕ್ಷೆ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಗ್ನಿ ಪರೀಕ್ಷೆಯ ಮುಂದಿನ ರೋಚಕ ಕಥನಗಳನ್ನು ದಿನನಿತ್ಯವೂ ಕೂಡ ಒಂದು ಸ್ಟೋರಿ ರೂಪದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಏನಾಯಿತು, ಏನು, ಎಲ್ಲಿ ತಪ್ಪಿದ್ರು, ಎಲ್ಲಿ ಎಡವಿದ್ರು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ವಿಶ್ಲೇಷಣೆಯ ರೂಪದಲ್ಲಿ ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡೀರಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.